ನಮಸ್ಕಾರ, ನಾನು ರವೀಂದ್ರ ಪಂತ್. ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಬಹಳಷ್ಟು ಜನಕ್ಕೆ ಒಂದು ಸಮಸ್ಯೆ ಇದೆ, ಮದ್ಯಪಾನದ ಸಮಸ್ಯೆ. ಅದು ಒಂದು ರೀತಿಯಿಂದ ಚಟ ಆಗಿಬಿಟ್ಟಿರುತ್ತೆ. ಚಟ ಅಂದ್ರೆ ಕೆಲವು ಜನ ಯಾವ ಥರ ಅಂತಂದ್ರೆ, ಮುಂಜಾನೆ ಎದ್ದು ನಾವು ಚಹಾ ಕಾಫಿ ತೊಗೊಳ್ತೀವಲ್ಲ, ಕೆಲವು ಜನ ಅದನ್ನು ಒಂದು 90 ಹಾಕ್ಕೊಂಡೆ ತಮ್ಮ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಕೆಲವು ಡಾಕ್ಟರ್ಸ್ ಅಭಿಪ್ರಾಯ, ಒಂದು ಲಿಟ್ಲ್ ಕ್ವಾಂಟಿಟಿಯಲ್ಲಿ ಇಟ್ಸ್ ಎ ಗುಡ್, ಲಿಟ್ಲ್ ಕ್ವಾಂಟಿಟಿ ನಾಟ್ ಕಂಟಿನ್ಯೂವಸ್, ನಿರಂತರವಾಗಿ ಅಲ್ಲ. ಆದರೆ ಕೆಲವು ಜನ ಅದನ್ನು ಆ ಲಿಟ್ಲ್ ಹೋಗಿ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಕೂಡ ಕೆಲವು ಜನಕ್ಕಂತ ಹೇಳಿದ್ನಲ್ಲ, ಮುಂಜಾನೆಯಿಂದ ರಾತ್ರಿಯವರೆಗೂ ಕೂಡ ನಮ್ಮ ಕೆಲಸ ಏನು ಅಂದರೆ ಅದೇ ತೆಗೆದುಕೊಳ್ಳುವುದೇ ಒಂದು ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಅವರ ಲಿವರ್ ಎಷ್ಟು ಎಫೆಕ್ಟ್ ಆಗುತ್ತೆ ಅಂಥೇಳಿ ಅವರಿಗೆ ಆಗಿಂದಾಗಲೇ ಗೊತ್ತಾಗಲ್ಲ. ಆ ಲಿವರ್ ಡ್ಯಾಮೇಜ್ ಆದಾಗನೇ ಗೊತ್ತಾಗುತ್ತೆ ನಾನು ಲಿವರ್ ಡ್ಯಾಮೇಜ್ ಆಗಿದೆ ಅಂಥೇಳಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದ್ರೆ, ನಿಧಾನಗತಿಯಲ್ಲಿ ನಮ್ಮ ಲಿವರ್ ಸ್ಟ್ರಾಂಗ್ ಮಾಡಬೇಕು ಅಂತಂದ್ರೆ, ಸ್ಟ್ರೆಂಗ್ದನ್ ಮಾಡಬೇಕು ಅಂತಂದ್ರೆ, ರಿಜನ್ಯುವೇಟ್ ಮಾಡಬೇಕು ಅಂತಂದ್ರೆ, ಅಂದರೆ ಲಿವರನ್ನು. ಸೊ ನಾವೇನು ಮಾಡಬೇಕು ಅಂದ್ರೆ, ನಮಗೆ ಬೇಕಾಗಿರೋದು 16 ಕಲರ್ ಅಲ್ಲ, 2 ಕಲರ್. ಒಂದನೇದ್ದು ಪಿಂಕ್, ಎರಡನೇದ್ದು ಬ್ಲ್ಯಾಕ್. ಸೊ ಈ ಬ್ಲ್ಯಾಕ್ ಕಲರ್ನ ನಮ್ಮ ಅಂಗೈಯಲ್ಲಿ ಇರುವಂಥ ಲಿವರ್ ರಿಫ್ಲೆಕ್ಸ್ಗೆ ಹಚ್ಚಬೇಕು. ಎಲ್ಲಿ ಅಂತ ತೋರಿಸ್ತೀನಿ. ಇದು ನಮ್ಮ ಈ ದೃಷ್ಟಿಯಿಂದ ನೋಡಿ, ಇವೆರಡು ನಮ್ಮ ಕಾಲು ಅಕ್ಯುಪ್ರೆಷರ್ ಪದ್ಧತಿಯ ಪ್ರಕಾರ, ಇವೆರಡು ಮಧ್ಯದ ಬೆರಳು ಕಾಲುಗಳು, ಇವೆರಡು ಕೈಗಳು, ಇದು ಮುಖ ಬರುತ್ತೆ, ಇಲ್ಲಿ ಹೊಟ್ಟೆಯ ಭಾಗ, ಇದು ಲಂಗ್ಸ್ ಬರುತ್ತೆ, ಇಲ್ಲಿ ಲಿವರ್, ಇಲ್ಲಿ ಸ್ಟಮಕ್ಕು, ಇಲ್ಲಿ ಲಾರ್ಜ್ ಇಂಟೆಸ್ಟೈನು, ಒಳಗಡೆ ಸ್ಮಾಲ್ ಇಂಟೆಸ್ಟೈನ್. ಉಲ್ಟಾ ಮಾಡಿದರೆ, ತಿರುಗಿಸಿದರೆ ಈ ಕಡೆ ಬ್ಯಾಕ್ ಬರುತ್ತೆ. ಇದಕ್ಕೆ ಇನ್ ಅಂತಾರೆ, ಇದಕ್ಕೆ ಯಾಂಗ್ ಅಂತ ಕರೀತಾರೆ. ಸೊ ಈ ಜಾಗದಲ್ಲಿ ಇರುವಂಥ ರಿಫ್ಲೆಕ್ಸ್, ಲಿವರ್ ರಿಫ್ಲೆಕ್ಸನ್ನು ನಾವು ಮೊದಲು ಪ್ರೆಸ್ ಮಾಡಬೇಕು. 3 ದಿವಸಕ್ಕೊಮ್ಮೆ, ಅಂದರೆ ವಾರದಲ್ಲಿ 2 ದಿವಸ, ಸುಮಾರು 3 ರಿಂದ 4 ವಾರ ಪ್ರೆಸ್ ಮಾಡಬೇಕು. ಯಾವ ಥರ ಪ್ರೆಸ್ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಈ ಕೈಯಿಂದ 1 2 3 4 5 6 7 8 9 10 20 ಟೈಮ್ಸ್ ಪ್ರೆಸ್ ಮಾಡಬೇಕು. 20 ಟೈಮ್ಸ್ ಎರಡೂ ಕೈಯಲ್ಲಿ. ಆ ನಂತರ ಆ ಸ್ಥಳಕ್ಕೆ ಬ್ಲ್ಯಾಕ್, ಈ ಬ್ಲ್ಯಾಕ್ ಕಲರ್ ಭಾಳ ಅದ್ಭುತವಾದ ಕಲರ್ ಇದು ನಿಮ್ಮದು ದೇಹದ ಯಾವುದೇ ಆರ್ಗನ್ ವೀಕ್ ಆಗಿತ್ತು ಅಂತಂದರೆ ಅದನ್ನು ಸ್ಟ್ರೆಂಗ್ದನ್ ಮಾಡಲಿಕ್ಕೆ ಬ್ಲ್ಯಾಕನ್ನು ಯೂಸ್ ಮಾಡ್ತಾರೆ. ಡ್ರಿಂಕ್ಸ್ ಮಾಡಿ ಲಿವರ್ ವೀಕ್ ಆಗ್ತಾಯಿದೆ. ಸೊ ಆ ಲಿವರ್ ಸ್ಟ್ರೆಂಗ್ದನ್ ಮಾಡಲಿಕ್ಕೆ, ರೀಜನ್ಯುವೇಟ್ ಮಾಡಲಿಕ್ಕೆ ನಾವು ಬ್ಲ್ಯಾಕನ್ನು ಯೂಸ್ ಮಾಡ್ತೀವಿ. ನೋಡಿ, ಎಲ್ಲಿ ಹಚ್ಚಬೇಕು ಅಂತಂದರೆ, ಈ ಒಂದು ಲಿವರ್ ರಿಫ್ಲೆಕ್ಸಿಗೆ ನಾವಿಲ್ಲಿ ಬ್ಲ್ಯಾಕ್ ಹಚ್ಚಬೇಕು. ನಾನು ಹೇಳಿದ್ನಲ್ಲ, ಮೊದಲು ಒಂದು 20 ಟೈಮ್ಸ್ ಪ್ರೆಸ್ ಮಾಡಬೇಕು, ನಂತರ ಬ್ಲ್ಯಾಕ್ ಹಚ್ಚಬೇಕು. ಓಕೆ. ಆನಂತರ ಕೈಗಳಲ್ಲಿ, ಬೆರಳಿನಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಲಿವರ್ ಜಾಯಿಂಟ್ ಬರುತ್ತೆ. ಸೊ ಇಲ್ಲಿ ಎಡಗೈ ತೋರ್ಬೆರಳು ಕೊನೆಯ ಜಾಯಿಂಟ್, ಇಲ್ಲಿ ನಾವು ಬ್ಲ್ಯಾಕನ್ನು ಹಚ್ಚಬೇಕು. ನೋಡಿ, ರಿಂಗ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ ಬ್ಲ್ಯಾಕ್ ಹಚ್ಚಿದ್ದೀನಿ. ಓಕೆ. ಲೆಫ್ಟ್ ಹ್ಯಾಂಡ್ 4 ಫಿಂಗರ್, ಇಂಡೆಕ್ಸ್ ಫಿಂಗರ್. ಇದನ್ನು 3 ದಿವಸಕ್ಕೆ ಒಂದು ಸಲ, ಒಂದು 3 ರಿಂದ 4 ವಾರ ಕಂಟಿನ್ಯೂಸ್ ಆಗಿ ಹಚ್ತಾ ಬನ್ನಿ. ಜೊತೆಯಲ್ಲಿ ನಮ್ಮ ಆ ಚಟವನ್ನು ಬಿಡಿಸಬೇಕು, ದೂರ ಮಾಡಬೇಕು ಅಂತಂದರೆ ಅದಕ್ಕೆ ಅದ್ಭುತವಾದ ಕಲರ್ ಪಿಂಕ್. ಅದರಿಂದ ದೂರ ಇರಬೇಕು ಅಂತಂದ್ರೆ ಈ ಪಿಂಕ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಆ್ಯಕ್ಚುಲಿ ಈ ಡ್ರಿಂಕ್ಸ್ ಜಾಸ್ತಿ ಮಾಡೋದ್ರಿಂದ ಅದರದ್ದು ಎಫೆಕ್ಟ್, ನೇರವಾಗಿ ಎಫೆಕ್ಟ್ ಆಗೋದು ಲಿವರ್ ಮೇಲೆ, ಹೌದಾ? ಸೊ ಅದನ್ನು ಆ ಒಂದು ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ನಾವು. ಡೈರೆಕ್ಷನ್ ಚೇಂಜ್ ಮಾಡಲಿಕ್ಕೆ ಪಿಂಕ್. ಈ ಪಿಂಕ್ ಕಲರ್ನ ಏನು ಮಾಡಬೇಕು ಅಂತಂದರೆ, ನೋಡಿ, ನಮ್ಮ ಕೈಗಳಲ್ಲಿಯ ಮಧ್ಯದ ಬೆರಳಿನ ಉಗುರಿನ ಕೆಳಗಡೆ ನಂಬರ್ 1 ಪಿಂಕ್ ಇಡಿ, ಉಗುರಿನ ಕೆಳಗಡೆ. ಜೊತೆಗೆ ಡ್ರಿಂಕ್ಸ್ ತೊಗೊಳ್ಳೋದು ಇಲ್ಲಿಂದನಲ್ವಾ, ಬಾಯಿಂದ. ಸೊ ಇಲ್ಲಿ ಅಂಗೈ, ಈ ಬೆರಳಿನಲ್ಲಿ ಬಾಯಿ ಬರುತ್ತೆ, ಈ ಬಾಯಿ ಜಾಗಕ್ಕೂ ಕೂಡ ಈ ಬಾಯಿ ಇಲ್ಲಿ ನೋಡಿ, ಇಲ್ಲಿ ನೈಟ್ ಇದೆ ನೋಡಿ, ರಿಫ್ಲೆಕ್ಸ್
ಬಾಯಿಯ ರಿಫ್ಲೆಕ್ಸ್, ಮೌತ್ ರಿಫ್ಲೆಕ್ಸು ಕೂಡ ಪಿಂಕ್ ಇಡಬೇಕು. ಜೊತೆಗೆ ನಾ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಲೆಫ್ಟ್ ಹ್ಯಾಂಡ್ 4 ಫಿಂಗರ್ ಲಾಸ್ಟ್ ಜಾಯಿಂಟಿಗೆ, ಇದು ಕಫ ಜಾಯಿಂಟ್ ಅಂತ ಹೇಳ್ತಾರೆ. ಈ ಜಾಯಿಂಟಿಗೆ ನಾವು ಅದೇ ರೀತಿಯಾಗಿ ಪಿಂಕ್ನಿಂದ ಒಂದು ಸರ್ಕಲ್ ಹಾಕಬೇಕು. ಇಲ್ಲಿ ಹಾಕಿದ್ದೀನಿ ನೋಡಿ, ಪಿಂಕ್ನಿಂದ ಒಂದು ಸರ್ಕಲ್ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಲಿವರ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ಪಿಂಕ್ ಹಾಕಬೇಕು. ಒಂದು ದಿವಸ ಪಿಂಕ್ ಹಾಕಬೇಕು, ಒಂದು ದಿವಸ ಬ್ಲ್ಯಾಕ್ ಹಾಕಬೇಕು. ಈ ರೀತಿ ಮಾಡ್ತಾ ಹೋಗಿ. ಸೊ 3 to 4 ವೀಕ್ಸ್ ಕಂಟಿನ್ಯೂಸ್ ಹಾಕೋದ್ರಿಂದ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಒಂದನೇದ್ದು ಲಿವರ್ ರಿಜುವಿನೇಟ್ ಆಗುತ್ತೆ, ಸ್ಟ್ರೆಂಗ್ದನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಆ ಡ್ರಿಂಕ್ಸ್ ಕಡೆ ಇರುವಂಥ ಮನಸ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಮಾಡ್ತಿರಲ್ಲ, ಇದು ಮಾಡಿ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಕೊಡಿ ನನಗೆ. ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಬೇರೊಂದು ಸಮಸ್ಯೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.